So the acceleration is nothing but what, that is the rate of change of velocity is called linear acceleration, and this acceleration is a vector quantity. Its direction is same as the direction of the velocity or displacement, right? And its SI unit is meter per second square. Linear acceleration. We have the expression of the linear acceleration. A is equal to final velocity minus initial velocity divided by rate of change of velocity. ಇದನ್ನ ನಾವು ಈ ರೀತಿ ಕೂಡ ಬರೀತೀವಿ. Acceleration is equal to dv upon dt ಅಂತ ಕೂಡ ಬರೀತೀವಿ. ಇದೇ accelerations ಅನ್ನು ನಾವು ಲಿಮಿಟ್ delta t tends to 0 delta v divided by delta t ಕೂಡ ಅಂತ ನಾವು ಬರೀತೀವಿ. And we have the expression of accelerations in terms of angular terms. A is equal to, so we have some angular terms, that is x equal to r theta. This gives the relation between linear displacement and angular displacement. And v is equal to r omega. V stands for linear velocity, omega stands for angular velocity, and a is equal to r alpha. A stands for linear acceleration, alpha stands for angular acceleration. Point clear ಆಯ್ತು? Right. So ಇಷ್ಟು expressions ಅನ್ನು ನಾವು last sessions ತಗೊಂಡು discussions ಮಾಡ್ಕೊಂಡಿದ್ದೀವಿ. So today we will discuss about the centrifugal acceleration. Centrifugal acceleration. So when a body is moving in a circular path, this is the object. The object is moving in a which path? Circular path. At this location, it has a velocity v. Velocity is a vector quantity, right? So ಅದರ vector quantity ಆಯ್ತು ಅಂತ ಹೇಳಿದ್ರೆ ಅದರ ಏನು ಬರಬೇಕು? Velocity should have magnitude and direction. ಹೌದಾ? ಸೊ ಹಾಗಾದ್ರೆ ಇವು ಎರಡರಲ್ಲಿ ಒಂದು ಏನಾದರೂ ಚೇಂಜ್ ಆಗಬೇಕಂತಂದ್ರೂ ಕೂಡ ನಾವು ಕ್ವಾಂಟಿಟಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತೀವಿ. So at this point the direction of the velocity is here. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂತಪ್ಪ ಅಂತ ಹೇಳಿದ್ರೆ this is the direction of velocity at this point. ಅಂದ್ರೆ ಈಗ ಒಂದು ಕಲ್ಲು ತಿರುಗಿಸಕತ್ತೀವಿ ನಾವು, ದಾರ ಕಟ್ಟಿ ಏನು ಮಾಡಕತ್ತೀವಿ? ಕಲ್ಲು ತಿರುಗಿಸಕತ್ತೀವಿ, ಹೌದಾ? ಹಾಗಾದ್ರೆ ಕಲ್ಲು ಈ ಪಾಯಿಂಟಿಗೆ ಬಂದಾಗ ನಾವೇನಾದ್ರೂ ಕೈ ಬಿಟ್ಟಿಪ್ಪ ಅಂದ್ರೆ ಆ ಕಲ್ಲು ಹೆಂಗೆ ಹೋಗತಿ? ಈ ಡೈರೆಕ್ಷನ್ ಹೋಗ್ತದೆ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಆ ಕಲ್ಲಿಂದ ವೆಲಾಸಿಟಿ ಡೈರೆಕ್ಷನ್ ಈ ಕಡೆ. ಸಪೋಸ್ ಒಂದು ವೇಳೆ ಈ ಪಾಯಿಂಟಿಗೆ ಬಂದಾಗ ಬಿಟ್ಟಿವಿ ಅಂದ್ರೆ ಕಲ್ಲಿಗೆ ಹೋಗುತ್ತೆ, ಹೌದಾ? ಸೊ ಹಾಗಾದ್ರೆ ಆ ಪಾಯಿಂಟ್ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ವೆಲಾಸಿಟಿದು ಆ ಪಾಯಿಂಟ್ ಅಲ್ಲಿ ಡೈರೆಕ್ಷನ್ ಆಗಿರ್ತೈತೆ. So these tangents gives the direction of the velocity at that particular position. Alright, so this is the center of the circle. From here to here we have a position vector or radius of the circle. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, in a uniform circular motion, so the uniform circular motions simply velocity is linear velocity, the magnitude remains the same, but the direction changes.
ಸೊ ಹಾಗಾಗಿ ಈ ವೆಲಾಸಿಟಿ ಇದೆಯಲ್ಲ, if the particle is moving with a uniform velocity in a circular path, its magnitude is remain same. ಅಂದ್ರೆ ಇದರ ಮ್ಯಾಗ್ನಿಟ್ಯೂಡ್ ಏನಾದರೂ 40 ಮೀಟರ್ ಪರ್ ಸೆಕೆಂಡ್ ಇತ್ತಂದ್ರೆ ಇದರ ವೆಲಾಸಿಟಿ ಇಲ್ಲಿದ್ದಾಗಲೂ ಕೂಡ ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು 40 ಮೀಟರ್ ಪರ್ ಸೆಕೆಂಡ್ ಇರ್ತದೆ. ನೆಕ್ಸ್ಟ್ ಅದರ್ ಪಾರ್ಟಿಕಲ್ ಇಲ್ಲಿಗೆ ಬಂತಂದ್ರೂ ಕೂಡ ಅದರ ವೆಲಾಸಿಟಿ ಎಷ್ಟು 40 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಏನಾಯ್ತು ಮೂರು ಲೊಕೇಶನ್ಸ್ ದಲ್ಲಿ ಸೇಮ್ ಆಯ್ತು, ಬಟ್ ಡೈರೆಕ್ಷನ್ಸ್ ನೋಡಿ ಚೇಂಜ್ ಆಗ್ತೈತಿ ನೆನಪಲ್ಲಿ. ಸೊ ಹಾಗಾದ್ರೆ ಒಂದು ವಸ್ತು ಏನಾದರೂ ಸರ್ಕ್ಯುಲರ್ ಮೋಷನ್ ಮಾಡಕತ್ತಿತ್ತಂದ್ರೆ ಆ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಯೂನಿಫಾರ್ಮ್ ಮೋಷನ್ಸ್ ನೆನಪಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಫ್ಯಾನ್ ಆನ್ ಮಾಡ್ತೀವಿ, ಫ್ಯಾನ್ ತಿರುಗಾಕ ಚಲೋ ಮಾಡ್ತಪ್ಪ ಅಂತ ಹೇಳಿದ್ರೆ ಅದರದ್ದು ವೆಲಾಸಿಟಿ ಪ್ರತಿಯೊಂದು ಬ್ಲೇಡ್ ವೆಲಾಸಿಟಿ ಒಂದು ಪಾಯಿಂಟ್ ಗೆ ಕೈ ಬಿಟ್ಬಿಡ್ತೀವಿ ನಾವು ಈಗ ಫ್ಯಾನ್ ಆನ್ ಮಾಡಿ. ಹಾಗಾದ್ರೆ ಬ್ಲೇಡ್ ವೆಲಾಸಿಟಿ ಏನಿರ್ತೈತಿ ಮೂರು ಬ್ಲೇಡ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತೈತಿ, ಬಟ್ ಡೈರೆಕ್ಷನ್ ಚೇಂಜ್ ಆಗುವಂತ ಹೋಗ್ತೈತಿ. ಹಿಂಗಾಯ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಆ ಕ್ವಾಂಟಿಟಿ ಚೇಂಜ್ ಆಗಕತ್ತೈತಿ ಅಂತ ಅರ್ಥ. ಹಾಗಾದ್ರೆ ಈ ವೆಲಾಸಿಟಿ ಚೇಂಜ್ ಆಗಕತ್ತೈತೋ ಆಗಕತ್ತಿಲ್ಲ ಚೇಂಜ್ ಆಗಕತ್ತೈತಿ ನೆನಪಲ್ಲಿ, ಹೌದಾ? ಸೊ ಅಂದ್ರೆ ವೆಲಾಸಿಟಿ ಒಳಗಡೆ ಯಾವ್ದು ಚೇಂಜ್ ಆಗಕತ್ತೈತಿ, ಯಾವ್ದು ಕಾನ್ಸ್ಟೆಂಟ್ ಉಳಿತಾ ಇದೆ? ಡೈರೆಕ್ಷನ್ ಚೇಂಜ್ ಆಗಕತ್ತೈತಿ, ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಿರ್ತೈತಿ ನೆನಪಲ್ಲಿ. ದಟ್ ಇಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತೈತಿ, ಡೈರೆಕ್ಷನ್ ಚೇಂಜ್ ಆಗುವಂತ ಇರ್ತೈತಿ. ಪ್ರತಿ ಕ್ಷಣವೂ ಕೂಡ ಸರ್ಕ್ಯುಲರ್ ಮೋಷನ್ಸ್ ದಲ್ಲಿ ಆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಸ್ ದಲ್ಲಿ ಡೈರೆಕ್ಷನ್ ಏನಾಗಿರ್ತೈತಿ ಚೇಂಜ್ ಆಗ್ತಿರ್ತೈತಿ. ಈ ಪಾಯಿಂಟ್ ನ ಒಂದು ಲಕ್ಷ್ಯ ರೈಟ್. ಆಂಗುಲರ್ ವೆಲಾಸಿಟಿ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡಿದ್ವಿ. ಆಂಗುಲರ್ ವೆಲಾಸಿಟಿ ಇಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. Angular displacement divided by time. So ಹಾಗಾದ್ರೆ angular displacement is equal to r into ನಾವು ಏನು ಬರೀಬಹುದು theta is equal to this is equal to ಏನು ಬರೀತೀರಾ theta is equal to x divided by r ಬರೀಬಹುದು x upon r divided by t ಅಂತ ನಾವು ಬರೀಬಹುದು, ರೈಟ್? r x divided by r theta ಕೂಡ ಅಂತ ನಾವು ಬರೀತೀವಿ. ಇದು ಆಂಗುಲರ್ ವೆಲಾಸಿಟಿ ದ ಎಕ್ಸ್ಪ್ರೆಷನ್ಸ್. ಇದಕ್ಕೆ ಆಮೇಲೆ ಬರೋಣ. ನೆಕ್ಸ್ಟ್ ಇದೇ ಆಂಗುಲರ್ ವೆಲಾಸಿಟಿನ ನಾವು ಈ ರೀತಿನೂ ಕೂಡ ಬರೀತೀವಿ ನೆನಪಲ್ಲಿ. ದಟ್ ಈಸ್ 2 pi divided by t that is equal to 2 pi f ಕೂಡ ಅಂತ ನಾವು ಬರೀತೀವಿ ಫ್ರೀಕ್ವೆನ್ಸಿ ಆಂಗುಲರ್ ವೆಲಾಸಿಟಿ, ರೈಟ್? ಸೊ ಹಾಗಾದ್ರೆ ಈಗ ಲೀನಿಯರ್ ವೆಲಾಸಿಟಿ is equal to v is equal to r omega ಅಂತ ಕರೀತೀವಿ ನಾವು ಸಮ್ ರಿಲೇಷನ್ಸ್. ಸೊ ಹಾಗಾದ್ರೆ ಒಮೆಗಾ ಇಸ್ ಜಗದೊಳಗಡೆ ನಾವು ಏನಾದರೂ ಇದನ್ನ ಹಾಕಿದೀವಪ್ಪ ಅಂತ ಹೇಳಿದ್ರೆ ಲೀನಿಯರ್ ವೆಲಾಸಿಟಿ ಇಸ್ ಈಕ್ವಲ್ ಟು ದಟ್ ಈಸ್ r into 2 pi f ಬರೀಬಹುದಾ? The velocity in terms of radius and frequency. ನಾವು ವೆಲಾಸಿಟಿ ಅಂದ್ರೆ ನಾವು ಏನು ಹೇಳ್ತಿದ್ವಿ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳ್ತಿದ್ವಿ. ಹಾಗಾದ್ರೆ ಸರ್ಕ್ಯುಲರ್ ಮೋಷನ್ಸ್ ಬಂದ್ರೆ ಆ ಲೀನಿಯರ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಅನ್ನು ಸರ್ಕ್ಯುಲರ್ ಮೋಷನ್ಸ್ ನಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡಬಹುದು ನಾವು? That is v is equal to 2 pi r f ಬರೀಬಹುದಾ? ನೆಕ್ಸ್ಟ್ ನಮಗೆ ಎಕ್ಸಿಲರೇಷನ್ ಫಾರ್ಮುಲಾ ಗೊತ್ತಿದೆ, a is equal to r alpha, ಹೌದಾ? ಸೊ r alpha ಅಂತ ನಾವು ಕರೀತೀವಿ, ಅಥವಾ ಎಕ್ಸಿಲರೇಷನ್ ಈಕ್ವಲ್ ಟು dp upon dt ಅಂತ ನಾವು ಕರೀತೀವಿ. ಹಿಂಗೆ ನಾವು ಲೀನಿಯರ್ ಟರ್ಮ್ಸ್ ಅನ್ನ ಈ ಸರ್ಕ್ಯುಲರ್ ಟರ್ಮ್ಸ್ ಗೆ ನಾವು ಏನು ಮಾಡ್ಕೊಂತ ಹೋಗ್ತೀವಿ, ರಿಲೇಟ್ ಮಾಡ್ಕೊಂತ ಹೋಗ್ತೀವಿ, ಮತ್ತೆ ಅವರ ಎಕ್ಸ್ಪ್ರೆಷನ್ಸ್ ಕೂಡ ಬರಿತಾ ಹೋಗ್ತೀವಿ. ರೈಟ್? ಇಲ್ಲಿ ಬರೋದು ಸರ್ಕ್ಯುಲರ್ ಮೋಷನ್ಸ್. ಸೊ ಹಾಗಾದ್ರೆ ಲೆಟ್ಸ್ ಕನ್ಸಿಡರ್ ಅ ಪಾರ್ಟಿಕಲ್ ಈಸ್ ಮೇಕಿಂಗ್ ಅ ಸರ್ಕ್ಯುಲರ್ ಮೋಷನ್ ವಿತ್ ಅ ಕಾನ್ಸ್ಟಂಟ್ ವೆಲಾಸಿಟಿ. ಇದೆಲ್ಲ ಎಷ್ಟು? ಸೊ ವಿ ಡಿಸ್ಕಸ್ಡ್ ಆಲ್ರೆಡಿ ಆನ್ these things. So ಹಾಗಾದ್ರೆ ಆಬ್ಜೆಕ್ಟ್ ಏನು ಮಾಡ್ತಾ ಇದ್ದೀವಿ? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅನ್ನು ಮಾಡ್ತಾ ಇದೆ, ರೈಟ್? Let's consider initially the particle is at this position. At this location it is O. O is the center of the circle and R stands for what? Radius. And at this location
this is the direction of velocity. ಇದನ್ನ p ಅಂತ ತಗೋತೀನಿ ಪೊಸಿಷನ್ ಅನ್ನ. ಹಾಗಾದ್ರೆ p ಪೊಸಿಷನ್ಸ್ ದಲ್ಲಿ ಇದು ವೆಲಾಸಿಟಿ ನ ನಾನು v1 ಅಂತ ತಗೋತೀನಿ. This is the direction of the velocity at a point p. So I consider a small interval of time delta t tends to 0 ಅಂತ ನಾವು ಕರೀತೀವಿ. ಅಂದ್ರೆ this is the small interval of time. Interval of time. So in a small interval of time, the particle p is moving from here to here. ಹಾಗಾದ್ರೆ ಇಲ್ಲಿದ್ದ ಪಾರ್ಟಿಕಲ್ ಇಲ್ಲಿಗೆ ಬಂತು p dash. ಹಾಗಾದ್ರೆ ಈ ಪಾಯಿಂಟ್ ದಲ್ಲಿ this is the position vector r. So this position vector or radius makes some angle theta at the center. This is called what? ಇದಕ್ಕೆ ಏನಂತ ಕರೀತೀವಿ ನಾವು? Angular displacement ಅಂತ ಕರೀತೀವಿ. Theta stands for what? Angular displacement. At this location the velocity is this is v2 dash ಅಂತ ನಾವು ಕರೀತೀವಿ. ಹಾಗಾದ್ರೆ p ದಿಂದ p dash ಗೆ ಎಷ್ಟು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆಯ್ತದು? ಇದನ್ನ ನಾವು dx ಅಥವಾ dl ಅಂತ ತಗೋತೀವಿ ಅಥವಾ dr ಕೂಡ ಅಂತ ನಾವು ಕರೀತೀವಿ. This is dr, where dr stands for what? That is the displacement of a particle from p to p dash. So ಹಾಗಾದ್ರೆ ಇಲ್ಲಿ r ಅಂದ್ರೆ ಏನು ಹೇಳ್ತೀರಾ? Radius, right? Vector v1 is velocity at p, and v2, vector v2 is velocity at p dash. ಹಾಗಾದ್ರೆ dr stands for what? dr ಅಥವಾ ಇದನ್ನ dr ಕೂಡ ಅಂತ ನಾವು ಕರೀತೀವಿ. This is displacement. Displacement. So ಹಾಗಾದ್ರೆ ಈ ಟ್ರಯಾಂಗಲ್ ಏನಿದೆಯಲ್ಲ, ಈ ಟ್ರಯಾಂಗಲ್ ನ ಸ್ವಲ್ಪ ಹೊರಗಡೆ ಹಾಕ್ತೀನಿ ನಾನು. ಇಲ್ಲಿ ಸೆಂಟರ್ ಒಂದು ಪಾಯಿಂಟ್ ಇದೆ, ಇಲ್ಲೊಂದು O P, ಇಲ್ಲಿಂದ P dash ಇಲ್ಲಿ. This is P dash and this one is dr. ಇವೆರಡೇನು ರೇಡಿಯಸ್ ಥೀಟಾ. ಇದು ಒಂದು ಟ್ರಯಾಂಗಲ್. ಈ ವೆಲಾಸಿಟಿ ಏನಿದಾವಲ್ಲ v1 and v2 ಇವೆರಡನ್ನು ಹೊರಗಡೆ ತಗೋತೀವಿ. v1 is in this direction, this is the direction of v1. v2 ನ ಹೆಂಗೆ ಕನ್ಸಿಡರ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, v1 ದ ಇನಿಷಿಯಲ್ ಪಾಯಿಂಟ್ ಏನಿರ್ತದಲ್ಲ ಅಲ್ಲಿಂದನೇ v2 ನು ಕೂಡ ಸ್ಟಾರ್ಟ್ ಆಗೋ ತರ v2 ನ ತಗೊಂಡ್ಬಂದು ಪ್ಲೇಸ್ ಮಾಡ್ತೀವಿ. This is the v2. ಮ್ಯಾಗ್ನಿಟ್ಯೂಡ್ ಎರಡರದ್ದು ಸೇಮ್ ಇದೆ, ಡೈರೆಕ್ಷನ್ ಅಷ್ಟೇ ಏನಿದೆ ಇದೆ ಡಿಫರೆಂಟ್ v2. ಹಾಗಾದ್ರೆ this is the initial direction and this one is the final direction. The change in direction or change in velocity, this is dv ಅಂತ ನಾವು ಕರೀತೀವಿ. ನೋಡ್ರಿ, ಹಾಗಾದ್ರೆ ಈ ಚೇಂಜ್ ಇನ್ ಡೈರೆಕ್ಷನ್ಸ್ ಬರ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿಂದ ನಾನು ಇದೊಂದು ವೆಕ್ಟರ್ ನ ತಗೊಂಡ್ರೆ ಆ ವೆಕ್ಟರ್ ದ ಚೇಂಜ್ ಇನ್ ವೆಲಾಸಿಟಿ ಎದ್ರ ಕಡೆ ಬರ್ತೈತಿ? towards what? Towards center of the circle. ಇಲ್ಲಿ ತೋರಿಸ್ತದೆ ಹಿಂಗೆ ಹೊಂಟೈತಿ. ಈಗ ಇಲ್ಲೊಂದು ವೆಕ್ಟರ್ ಐತಾ, ಈಗ ಇಲ್ಲೊಂದು ವೆಕ್ಟರ್ ಇದೆ, ಹೌದಾ? ಇವೆರಡು ವೆಕ್ಟರ್ ನಾನು ಏನು ಮಾಡ್ತೀನಿ, ಈ ಕಡೆ ಸಪರೇಟ್ ಹೊರಗಡೆ ತಗೋತೀನಿ. ಒಂದು ವೆಕ್ಟರ್, ಇವೆರಡು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡೈರೆಕ್ಷನ್ ಅಷ್ಟು ಚೇಂಜ್ ಇದೆ. ಹಾಗಾದ್ರೆ ಇವೆರಡು ವೆಕ್ಟರ್ ಹೆಂಗೆ ನಾನು ತಗೋತೀನಿ? ಎರಡು ವೆಕ್ಟರ್ ಒಂದೇ ಪಾಯಿಂಟಿನ, ಹೌದಾ? ಒಂದೇ ಪಾಯಿಂಟಿನ ಏನಾಗಬೇಕು? ಸ್ಟಾರ್ಟ್ ಆಗಬೇಕು. v1 ವೆಕ್ಟರ್ ನ ಇಲ್ಲೇ ಇಡ್ತೀನಿ ನಾನು. ಈಗ v2 ವೆಕ್ಟರ್ ನ ನಾನು ತಗೋತೀನಿ. v2 ವೆಕ್ಟರ್ ಆಸ್ ಇಟ್ ಇಸ್ ಹೆಂಗಿದೆಯಲ್ಲ, ಆಸ್ ಇಟ್ ಇಸ್ ಅದು ಪ್ಯಾರಲಲ್ ಆಗಿ ತಗೋತೀನಿ. ಇದೇನಿದು v2. ಹಾಗಾದ್ರೆ v1 ಇಂದ v2 ದ ಚೇಂಜ್ ಇನ್ ವೆಲಾಸಿಟಿ ಯಾವ ಕಡೆ ಬರ್ತಾ ಇದೆ? ಸೆಂಟರ್ ಆಫ್ ದಿ ಸರ್ಕಲ್. ಸೊ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ಚೇಂಜ್ ಇನ್ ವೆಲಾಸಿಟಿ, ದಟ್ ಇಸ್ ಡೆಲ್ಟಾ v ಅಂತ ಕರೀತೀವಿ. ಚೇಂಜ್ ಇನ್ ವೆಲಾಸಿಟಿ ಡೈರೆಕ್ಷನ್ ಯಾವ ಕಡೆ ಬರ್ತಾ ಇದೆ? ಸೆಂಟರ್ ಕಡೆ ಬರ್ತಿದೆ. ನೀವು ಎಲ್ಲರೂ ತಗೋರಿ ಎರಡು ವೆಕ್ಟರ್ಸ್ ನ, ಆ ವೆಕ್ಟರ್ಸ್ ನಮಗೆ ಚೇಂಜ್ ಇನ್ ವೆಲಾಸಿಟಿ ಬರೋದು ಸೆಂಟರ್ ಕಡೆ ಬರ್ತೈತಿ. ಇಲ್ಲೊಂದು ವೆಕ್ಟರ್ ತಗೋತೀನಿ, ಹೌದಾ? ನೆಕ್ಸ್ಟ್ ಇಲ್ಲೊಂದು ವೆಕ್ಟರ್ ತಗೋತೀನಿ. ಹಾಗಾದ್ರೆ ಈಗ ಇದು v1, ಇದು v2. ಈಗ v2 ತಗೊಂಡೋಗಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ? v1 ಇಂದ ಸ್ಟಾರ್ಟ್
ಸ್ಟಾರ್ಟ್ ಮಾಡ್ತೀನಿ, ಇದು ಪ್ಯಾರಲಲ್ ಆಗಿ ಈ ರೀತಿ ನಾನು ಡ್ರಾ ಮಾಡ್ಕೋತೀನಿ. ಹಾಗಾದ್ರೆ ಚೇಂಜ್ ಇನ್ ವೆಲಾಸಿಟಿ ಟುವರ್ಡ್ಸ್ ದಿ ಸೆಂಟರ್. ನೀವು ಎಲ್ಲಿ ಎಕ್ಸಾಕ್ಟ್ ಆಗಿ ಒಬ್ಬರು ಮ್ಯಾಗ್ನಿಟ್ಯೂಡ್ ಅನ್ನು ತಗೊಂಡು ಡ್ರಾ ಮಾಡಿದ್ರಪ್ಪ ಅಂದ್ರೆ ದಿಸ್ ಚೇಂಜ್ ಇನ್ ವೆಲಾಸಿಟಿ ಈಸ್ ಆಲ್ವೇಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ದಟ್ ಈಸ್ ದ ಡೈರೆಕ್ಷನ್ ಆಫ್ ಚೇಂಜ್ ಇನ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಡೈರೆಕ್ಷನ್ ಆಫ್ ಚೇಂಜ್ ಇನ್ ವೆಲಾಸಿಟಿ, ರೈಟ್? ಇದೊಂದು ಸ್ವಲ್ಪ ಡ್ರಾ ಮಾಡ್ಕೊಳ್ಳಿ. Direction of change in velocity is always towards the center of circle. ಹಾಗಾದ್ರೆ ವೆಲಾಸಿಟಿ ಟುವರ್ಡ್ಸ್ ದಿ ಸೆಂಟರ್ ಆಯ್ತು ಅಂದ್ರೆ ಅದರದ ಎಕ್ಸಲರೇಷನ್ ಕೂಡ ಏನಂತೈತಿ ಟುವರ್ಡ್ಸ್ ದಿ ಸೆಂಟರ್. ಯಾಕಂದ್ರೆ ಎಕ್ಸಲರೇಷನ್ ಇಸ್ ನಥಿಂಗ್ ಬಟ್ ವಾಟ್, ದಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ವಾಟ್, acceleration. The direction of the acceleration is same as the velocity ಅಂತ ನಾವು ಕರಿತೀವಿ. ಹಾಗಾದ್ರೆ ಚೇಂಜ್ ಇನ್ ವೆಲಾಸಿಟಿ ಡೈರೆಕ್ಷನ್ ಸೇಮ್ ಇದೆ ಟುವರ್ಡ್ಸ್ ಸೆಂಟರ್. ಸೊ ಹಾಗಾಗಿ ಇದರ ಸೆಂಟರ್ ಇತ್ತು, ಸೆಂಟರ್ ಕಡೆ ಹಿಂಗೆ ಬರ್ತೈತಿ. ಬರೋದು so we have to derive the relation between this centrifugal acceleration and linear velocity, radius linear velocity ಮತ್ತೆ ಈ centrifugal accelerations ಮಧ್ಯೆ ಇರತಕ್ಕಂತ ರಿಲೇಷನ್ಸ್ ನ ಮಾಡೋಣ. ಸೊ ಹಾಗಾದ್ರೆ ಇದು ಕ್ಲಿಯರ್ ಆಯ್ತಾ? ವೆಲಾಸಿಟಿ ವೆಕ್ಟರ್ಸ್ ನಾವು ಏನು ಮಾಡ್ತೀವಿ, ಸಪರೇಟ್ ಒಂದು ಟ್ರಯಾಂಗಲ್ ಅನ್ನು ಹಾಕ್ತೀವಿ. ಅವಾಗ ಈ ವೆಲಾಸಿಟಿ ಮತ್ತೆ ಇವೆರಡರ ಮಧ್ಯೆ ಇರತಕ್ಕಂತ ಆಂಗಲ್ ಏನಿರ್ತೈತಲ್ಲ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಗೆ ಸಮ ಇರ್ತೈತಿ. ಆ ರೇಡಿಯಸ್ ಮಧ್ಯೆ ಏನು ಆಂಗಲ್ ಬರ್ತೈತಲ್ಲ, ಅದೇ ಆಂಗಲ್ ಆ ವೆಲಾಸಿಟಿ ವೆಕ್ಟರ್ಸ್ ಮಧ್ಯೆ ಕೂಡ ಇರ್ತೈತಿ. ಹಾಗಾಗಿ ಆ ರೇಡಿಯಸ್ ಇಂದ ಫಾರ್ಮೇಷನ್ ಆದಂತಹ ಟ್ರಯಾಂಗಲ್, ಈ ವೆಲಾಸಿಟಿ ಇಂದ ಫಾರ್ಮೇಷನ್ ಆದಂತಹ ಟ್ರಯಾಂಗಲ್, ಎರಡು ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರ್ತವೆ. ನೋಡಿದ್ರಾ? ಹೆಡಿಂಗ್ ಹಾಕೋರಿ ಎಕ್ಸ್ಪ್ರೆಷನ್ ಫಾರ್ ಸೆಲ್. ಇದರದ ಸೆಂಟ್ರಿಫಿಕಲ್ ಎಕ್ಸಲರೇಷನ್ಸ್ ದ ಸ್ಟೇಟ್ಮೆಂಟ್ ತೋರಿ ಫಸ್ಟ್. ಇದು 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಡೆರಿವೇಷನ್ಸ್ ಕೂಡ ಹೌದಾ ಆನ್ಯುವಲ್ ಎಕ್ಸಾಮ್ಸ್ ಗೆ. ಸೆಂಟ್ರಿಫಿಕಲ್ ಎಕ್ಸಲರೇಷನ್ಸ್, ಈ ಸೆಂಟ್ರಿಫಿಕಲ್ ಎಕ್ಸಲರೇಷನ್ ನ ಎ ಬರೆದ ಸಬ್ಸ್ಕ್ರಿಪ್ಟ್ ಸಿ ಬರೀತೀವಿ. C stands for centrifugal, A stands for acceleration. Centrifugal accelerations. Further, ಇದೆಲ್ಲ ಇದು centrifugal acceleration definition. It is the acceleration of a body. It is the acceleration of a body. Acceleration of a body moving in a circular path. Acceleration of a body moving in a circular path. Moving in a circular path. Brother, let's consider a body is moving with a uniform velocity in a circular path. Let's consider the initial position of the body is here, and this is radius r, and the direction of the velocity is v1. ಈ ಪಾಯಿಂಟ್ ಅನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, a ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡು ಬಂದ್ರೆ ಈ ವೆಲಾಸಿಟಿನ ನಾವು va ಅಂತ ತಗೋತೀವಿ.
So in a small instant of time, the particle move from here to here. Particle ಇಂದ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ ಹೀಗೆ. Particle is moving in a clockwise direction. So ಹಾಗಾದ್ರೆ this radius vector or position vector move from here to here. It makes an angle theta. This angle is called what? Angular displacement. ಹಾಗಾದ್ರೆ ಇಲ್ಲಿಂದ ಈ ಪಾಯಿಂಟ್ ಏನಿದೆ ಅಲ್ಲ, ಹಾಗಾದ್ರೆ B point is the velocity. This is the direction of what? Velocity of a particle at a point B. ಹೌದಾ? ಇಲ್ಲಿ ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡ್ತೀವಿ, ವೆಲಾಸಿಟಿ ಈ ಡೈರೆಕ್ಷನ್ ಸಿಗ್ತೈತಿ. ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡ್ತೀವಿ, ವೆಲಾಸಿಟಿ ಈ ಡೈರೆಕ್ಷನ್ ಸಿಗ್ತೈತಿ. ಸೊ ಹಾಗಾದ್ರೆ OAB. So this is from A to B is called linear displacement. Linear displacement or linear displacement ಅನ್ನು ನಾವಿಲ್ಲಿ dl ಅಥವಾ dx ಅಂತ ತಗೊಳ್ಳೋಣ. Where dx stands for what? Linear displacement. Linear displacement. R is radius and theta is angular displacement. Angular displacement, right? And VA is velocity of a particle at point A. Next, VB, velocity of a particle at a point B. We studied the direction of the change in velocities towards the center. Therefore, the direction of centrifugal acceleration is directed towards the center of the circle. Therefore, the direction of the centrifugal acceleration is always towards the center of the circle. ಹಾಗಾದ್ರೆ ಒಂದು ಪಾರ್ಟಿಕಲ್ rotational motion ಮಾಡಕತ್ತಪ್ಪ ಅಂತ ಹೇಳಿದ್ರೆ ಅದು accelerated motion ಅಂತ ನಾವು ಹೇಳ್ತೀವಿ ನೆನಪಲ್ಲಿ, ರೈಟ್? ಹಾಗಾದ್ರೆ accelerate ಆಗಕತ್ತಿದ್ರೆ ಆ acceleration ಸುದ್ದು ಡೈರೆಕ್ಷನ್ ಯಾವ ಕಡೆ ಇರ್ತೈತಿ? Towards the center of the circle. Now I am using these velocity vectors here. First ಯಾವ ವೆಕ್ಟರ್ ಇದೆ? ವೆಕ್ಟರ್ A ಇದೆ. ಒಂದು ಪಾಯಿಂಟ್ ಅನ್ನು ನಾನು ಕನ್ಸಿಡರ್ ಮಾಡ್ಕೊತೀನಿ, ರೈಟ್? ಸೊ ಹಾಗಾದ್ರೆ this is the direction of what? Vector A. Vector A, and this is the direction of what? Vector B. Magnitude of these two vectors remain same, but the direction is different. The angle between these two vectors is same as the angle made by radius at the center. ಹಾಗಾದ್ರೆ ಈ ರೇಡಿಯಸ್ ಎಷ್ಟು ಆಂಗಲ್ ಮಾಡಿರ್ತದಲ್ಲ, ಈ ಎರಡು ವೆಲಾಸಿಟಿ ಮತ್ತೆ ಇರತಕ್ಕಂತ ಆಂಗಲ್ ಕೂಡ ಏನಾಗಿರ್ತೈತಿ? ಅಷ್ಟೇ ಆಗಿರ್ತೈತಿ. ಈಗ VA is initial and VB is final. The change in velocity, this is the direction of what? Change in velocity, dV ಅಂತ ಬರೀತೀವಿ. ಇದನ್ನ ನಾವು P Q R ಅಂತ ತಗೊಳ್ಳೋಣ. ಹಾಗಾದ್ರೆ ನಮಗೆ ಎಷ್ಟು ಟ್ರಯಾಂಗಲ್ಸ್ ಬಂದು ಇಲ್ಲಿ? ಒಂದು ಟ್ರಯಾಂಗಲ್ OAB, and here the triangle PQR. So in these triangles, here in a OAB triangle, this AB becomes a base
and OA or OB becomes side. Here DB becomes base in this triangle. PQ or PR becomes a side. ಯಾಕಂದ್ರೆ ಎರಡರದ್ದು ಮ್ಯಾಗ್ನಿಟ್ಯೂಡ್ ಒಂದೇ ಅಲ್ಲ. ಅವಾಗ ನಿಮಗೆ ವೆಲಾಸಿಟಿ 40 ಇತ್ತಂದ್ರೆ ಬೇರೆ ಪೊಸಿಷನ್ಗೆ ಹೋದ್ರೂ ಕೂಡ ಅದರ ಮ್ಯಾಗ್ನಿಟ್ಯೂಡ್ 14 ಇಲ್ಲ. ಸೊ ಹಾಗಾಗಿ VR ತಗೋಬಹುದು, VBR ತಗೋಬಹುದು. ನಾವಿಲ್ಲಿ ಸೈಡ್ ಅಂತಂದ್ರೆ ರೇಡಿಯಸ್ ಸೇಮ್ ಇರುತ್ತೆ ರೇಡಿಯಸ್, ಹಾಗಾಗಿ R ಅಂತ ಕನ್ಸಿಡರ್ ಮಾಡ್ತೀವಿ. ಬರ್ಕೊಳ್ಳಿ. ಸೊ ಹಾಗಾದ್ರೆ ಫಾರ್ ಅ ಸಿಮಿಲರ್ ಟ್ರಯಾಂಗಲ್ for similar triangle ratio ಎದರದ್ದು ratio base length divided by side length of one triangle is equal to base length divided by side length of another triangle. ಎಷ್ಟು ಟ್ರಯಾಂಗಲ್ ಇದಾವೆ? ಎರಡು ಟ್ರಯಾಂಗಲ್ ಇದಾವಲ್ಲ, ರೈಟ್? ಇಲ್ಲೊಂದು ಟ್ರಯಾಂಗಲ್ ಇದೆ OAB ಒಂದೇ ಟ್ರಯಾಂಗಲ್, ನೆಕ್ಸ್ಟ್ PQR ಒಂದೇ ಟ್ರಯಾಂಗಲ್. ಸೊ ಹಾಗಾದ್ರೆ ಫಸ್ಟ್ ನಾನು ಮಾಡ್ತೀನಿ, ಇಲ್ಲಿ ಟ್ರಯಾಂಗಲ್ PQR ಟ್ರಯಾಂಗಲ್ ತಗೋತೀನಿ. ದಿಸ್ PQR ಟ್ರಯಾಂಗಲ್ is similar to triangle OAB. ಇವಾಗ PQR ಟ್ರಯಾಂಗಲ್ ದಲ್ಲಿ ಬೇಸ್ ಯಾವುದು? QR ಅನ್ಬೋದಾ? PQR ಟ್ರಯಾಂಗಲ್ ದಲ್ಲಿ ಬೇಸ್ ಯಾವುದು? QR. ಸೈಡ್ ಯಾವುದು? PQR ತಗೋರಿ, PR ತಗೋರಿ, ಪ್ರಾಬ್ಲಮ್ ಇಲ್ಲ, ರೈಟ್? PQ is equal to triangle OAB ಗಳ ಬೇಸ್ ಯಾವುದು? AB. ಸೈಡ್ ಯಾವುದು? OAR ತಗೋರಿ, OBR ತಗೋರಿ, ಪ್ರಾಬ್ಲಮ್ ಇಲ್ಲ. ಈಗ ವ್ಯಾಲ್ಯೂಸ್ ಗೊತ್ತಿದಾವ ನಮಗೆ, ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. Substitute the magnitude of these quantities. QR is nothing but what? dV ಅಂತ ಬರೀಬೋದಾ? dV divided by PQ ಅಂದ್ರೆ P to Q ಅಂದ್ರೆ VAR ಬರೀವಿ, VBR ಬರೀವಿ. ಹಾಗಾದ್ರೆ in this triangle magnitude of VA is equal to VB is equal to V ಅಂತ ತಗೋಬೋದಲ್ಲ? magnitude ಸೇಮ್ ಇದೆ ನಮಗೆ. ಸೊ ಹಾಗಾಗಿ this is dV upon V is equal to AB, A to B ಏನು ತಗೋತೀವಿ ನಾವು? dx upon OA, OB ಅಂದ್ರೆ ಬರೀಬೋದಾ? ಇದು ಬರೀಬೋದು. ಹಾಗಾದ್ರೆ dV is equal to dx upon R into V. This is equation number 1 ಅಂತ ಬರ್ಕೊಳ್ಳಿ. ಈ ತರ ಕ್ಲಿಯರ್? ಹಾಗಾದ್ರೆ centrifugal acceleration is equal to rate of change of velocity. Acceleration formula ಗೊತ್ತು, rate of change of velocity. ಅಂದ್ರೆ ಇಲ್ಲಿ centrifugal acceleration AC is equal to dV upon dt. ಸೊ ಹಾಗಾದ್ರೆ ನಮಗೆ dV ವ್ಯಾಲ್ಯೂ ಇದೆ ಇಲ್ಲಿ. dV ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ಸ್ ದಲ್ಲಿ. dt ಅಂದ್ರೆ this is 1 V divided by R, V by R, dx upon dt ಬರೀಬೋದಲ್ಲ? ಸೊ ಹಾಗಾದ್ರೆ dx upon dt ಅಂತ ಹೇಳಿದ್ರೆ ಏನು ಹೇಳ್ತೀವಿ ನಾವು? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ is called velocity. Rate of change of displacement is called velocity. Therefore V upon R into V, this is this. V into V is V square. Therefore V square upon R
is the expression of centrifugal acceleration. The unit is same, meter per second square. But the direction of this centrifugal acceleration is towards the center. ಇದರದ ಡೈರೆಕ್ಷನ್ ಸೆಂಟ್ರಿಫಿಟಲ್ ಎಕ್ಸಲರೇಷನ್ಸ್ ಡೈರೆಕ್ಷನ್ ಯಾವಾಗಲೂ ಎದರ ಕಡೆ ಇರ್ತೈತಿ ಸೆಂಟರ್ ಕಡೆ ಇರ್ತೈತಿ ನೆನಪಲ್ಲಿ. ಹಾಗಾದ್ರೆ ಸೆಂಟ್ರಿಫಿಟಲ್ ಎಕ್ಸಲರೇಷನ್ಸ್ ಎಕ್ಸ್ಪ್ರೆಷನ್ ಏನು? v ಸ್ಕ್ವೇರ್ ಅಪಾನ್ r. v ಅಂದ್ರೆ ಲೀನಿಯರ್ ವೆಲಾಸಿಟಿ, r ಅಂದ್ರೆ ರೇಡಿಯಸ್. ಬರದಾ? ಈ ಎಕ್ಸ್ಪ್ರೆಷನ್ಸ್ ನ ಮಾಡಬೇಕು. ನಿಮ್ಗೆ ಏನಾದ್ರು ಕೇಳಿದ್ರೆ ಇವೆರಡು ಡಯಾಗ್ರಾಮ್ ಅನ್ನು ಹಾಕಬೇಕಾ, ಡಯಾಗ್ರಾಮ್ ಅನ್ನು ಹಾಕಿ ಇಲ್ಲಿಂದ ಇಷ್ಟು ಬೇರೆ ಮಾಡಬೇಕು. 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗೆ ಕೇಳುವಂತ ಕ್ವೆಶ್ಚನ್ಸ್, ಇಲ್ಲ ಅಂದ್ರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಏನಾದರೂ ಡೌಟ್? So this is the expression of centrifugal accelerations. Note on that. So the centrifugal acceleration is equal to v square upon r. We have the relation v is equal to r omega, the relation between linear velocity and angular velocity. So instead of this v, if we substitute here r omega square divided by r square omega square divided by r square, the centrifugal acceleration is r omega square. The centrifugal acceleration in terms of what? Radius and angular velocity. Now linear velocity is the first thing. AC is equal to v square divided by r. V stands for linear velocity, r stands for radius. However, angular velocity then ನಾವು ಏನು ಬರೆಯಬಹುದು? is equal to r omega square. ಬರಲ್ಲ? ಹಾಗಾದ್ರೆ ಟೈಮ್ ಪೀರಿಯಡ್ ದಲ್ಲಿ ಹೇಗೆ ಬರೆಯಬಹುದು ಇದನ್ನ? ಇದು ಒಂದು ಎಕ್ಸ್ಪ್ರೆಷನ್, ಇದು ಎರಡು ಎಕ್ಸ್ಪ್ರೆಷನ್. omega is equal to 2 pi divided by t. ಹೌದಾ? ಹಾಗಾದ್ರೆ omega ಇದನ್ನು ನಾನು ಏನು ಹಾಕಿದ್ರೆ AC is equal to r omega square ಅಂದ್ರೆ 2 pi divided by t square, that is equal to ಏನು ಬರೆಯಬಹುದು ನಾವು? r 4 pi square divided by t square. Therefore centrifugal acceleration is equal to 4 pi square r divided by t square. Centrifugal acceleration in terms of time period. Very good. In terms of frequency ದಲ್ಲಿ ಏನು ಬರೆಯಬಹುದು ನಾವು? omega is equal to 2 phi f ಅಂತ ನಾವು ಕರೀತೀವಿ. ಹೌದಾ? ಹಾಗಾದ್ರೆ ಇದೇ ಈಕ್ವೇಷನ್ಸ್ ನಲ್ಲಿ centrifugal acceleration equal to r omega ಇದ್ರಲ್ಲಿ ಇದನ್ನ ಹಾಕ್ತೀವಿ ನಾವು 2 pi f square, that is centrifugal acceleration is equal to r 4 pi square f square. Therefore AC is equal to 4 pi square r f square. The centrifugal acceleration in terms of frequency. So in terms of linear velocity, in terms of angular velocity, in terms of time period, in terms of frequency. Brother?
ಸೊ ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಲೀನಿಯರ್ ಮೊಮೆಂಟಮ್ ಅನ್ನು ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಏನು 1/2 mv². ಹೌದಾ? ಕೈನೆಟಿಕ್ ಎನರ್ಜಿ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಎನರ್ಜಿ ಇಸ್ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತೀವಿ. ಹಾಗಾದ್ರೆ ಈಗ ಎ ಪಾಯಿಂಟ್ ದಲ್ಲಿ ಮಾಸ್ ಆಫ್ ದ ಪಾರ್ಟಿಕಲ್ ಇಸ್ m, ಇಲ್ಲಿ ಬಂದ್ರು ಅದರ ಮಾಸ್ m. ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಏನು? ಕೈನೆಟಿಕ್ ಎನರ್ಜಿ = 1/2 mv² ಅಂತ ನಾವು ಕರೀತೀವಿ. ಕೈನೆಟಿಕ್ ಎನರ್ಜಿ ಇಸ್ ವಿಚ್ ಕ್ವಾಂಟಿಟಿ? ಸ್ಕೇಲಾರ್. ಎನರ್ಜಿ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ರಿಮೆಂಬರ್. ಹಾಗಾಗಿ ನಾವು ಇಲ್ಲಿ ವೆಲಾಸಿಟಿ ಬಂತಂದ್ರೆ ಡೈರೆಕ್ಷನ್ಸ್ ನ ತಗೊಳ್ಳಲ್ಲ, ಅದನ್ನ ಸ್ಪೀಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಯಾಕಂದ್ರೆ ಮಾಸ್ ಸ್ಕೇಲಾರ್ ಕ್ವಾಂಟಿಟಿ, ಸ್ಪೀಡ್ ಸ್ಕೇಲಾರ್ ಕ್ವಾಂಟಿಟಿ. ಹಾಗಾಗಿ ನಮಗೆ ರಿಸಲ್ಟ್ ಕೂಡ ಏನು ಬರ್ತೈತಿ? ಸ್ಕೇಲಾರ್ ಕ್ವಾಂಟಿಟಿ ಬರ್ತೈತಿ, ರೈಟ್? ಸರಿ, ಹಾಗಾದ್ರೆ ಇನ್ ಸರ್ಕ್ಯುಲರ್ ಮೋಷನ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸ್ಪೀಡ್ ಇಸ್ ರಿಮೇನ್ ಸೇಮ್ ಅಲ್ಲ. ಇಲ್ಲಿ v ಇತ್ತಂದ್ರೆ ಸ್ಪೀಡ್ ಇಲ್ಲಿ ಕೂಡ v ಅಲ್ಲ 40, ಇಲ್ಲಿ 40 ಸ್ಪೀಡ್ ಆಗಿತ್ತಂದ್ರೆ ಇಲ್ಲಿಯೂ 40 ಸ್ಪೀಡ್. ಹಾಗಾದ್ರೆ ಇಲ್ಲಿ ಎಷ್ಟು ಕೈನೆಟಿಕ್ ಎನರ್ಜಿ ಇರ್ತೈತಲ್ಲ ಇಲ್ಲಿ ಕೂಡ ಅಷ್ಟೇ ಕೈನೆಟಿಕ್ ಎನರ್ಜಿ ಇರ್ತೈತಿ ನೆನಪಲ್ಲಿ. ನೆಕ್ಸ್ಟ್ ಪಾರ್ಟಿಕಲ್ ಇಲ್ಲಿ ಬಂತಂದ್ರೂ ಕೂಡ ಅದರದ ಕೈನೆಟಿಕ್ ಎನರ್ಜಿ ಇಸ್ ರಿಮೇನ್ ಸೇಮ್, ರೈಟ್? ಸೊ ಹಾಗಾದ್ರೆ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಇಸ್ ರಿಮೇನ್ಸ್ ಸೇಮ್. ಕೈನೆಟಿಕ್ ಎನರ್ಜಿ ಅಷ್ಟೇ ಇರ್ತೈತಿ. ವಾಟ್ ಅಬೌಟ್ ದಿ ಲೀನಿಯರ್ ಮೊಮೆಂಟಮ್? ಲೀನಿಯರ್ ಮೊಮೆಂಟಮ್ ಅನ್ನು p ಅಂತ ಹೇಳ್ತೀವಿ. p is equal to that is m into v, mass into velocity ಅಂತ ನಾವು ಕರೀತೀವಿ. ಹೌದಾ? ಸರಿ, ಲೀನಿಯರ್ ಮೊಮೆಂಟಮ್ is ವೆಕ್ಟರ್ ಕ್ವಾಂಟಿಟಿ. ಇದು ವೆಕ್ಟರ್ ಕ್ವಾಂಟಿಟಿ, ವೆಲಾಸಿಟಿನೂ ಇದು ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ಕರೀತೀವಿ. ಮಾಸ್ ಸೇಮ್ ಇದೆ, ವೆಲಾಸಿಟಿ ದ ಡೈರೆಕ್ಷನ್ ಚೇಂಜ್ ಆಗಿರುತ್ತೆ ಅಂದ್ರೆ ಲೀನಿಯರ್ ಮೊಮೆಂಟಮ್ ಕೂಡ ಚೇಂಜ್ ಆಗಿರುತ್ತೆ ಅಂತ ಕರೀತೀವಿ ನಾವು, ರೈಟ್? ಹಿಂಗೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನು ನಾವು ಸ್ಟಡಿ ಮಾಡ್ತೀವಿ. ಇದೆಲ್ಲ ಅಡಿಷನಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದಂತಹ ರಿಲೇಷನ್ಸ್ ಎಲ್ಲ ನೀಟು JEE ಈ ರಿಲೇಷನ್ಸ್ ಎಲ್ಲ ಯೂಸ್ ಮಾಡ್ಕೋತೀವಿ ನಾವು. ನಾಟ್ ಕ್ಲಿಯರ್ ಆದಷ್ಟು? ಓಕೆ, ವಿ ಹ್ಯಾವ್ ನೆಕ್ಸ್ಟ್ ಈ ನೋಟದಲ್ಲಿನೇ ಕಂಟಿನ್ಯೂ ಮಾಡ್ರಿ. ದ ಜನರಲ್ ಎಕ್ಸ್ಪ್ರೆಷನ್ ಆಫ್ ಫೋರ್ಸ್ ಇಸ್ equal to mass into acceleration. Force is equal to mass into acceleration. So ಹಾಗಾದ್ರೆ ಇದನ್ನ ಸೆಂಟ್ರಿಫಿಟಲ್ acceleration ಅಂತ ತಗೊಂಡ್ರೆ ಈ ಫೋರ್ಸ್ ಗೆ ನಾವು ಸೆಂಟ್ರಿಫಿಟಲ್ ಫೋರ್ಸ್ ಅಂತ ತಗೋತೀವಿ. This is F stands for what? Centrifugal force. This is the very important concept. Centrifugal force, remember FC. ಹಾಗಾದ್ರೆ centrifugal force is equal to mass. What is the value of AC? v² upon r. The unit is Newton. ಹಾಗಾದ್ರೆ ಇದಕ್ಕೆ ನಾವು ಎಂತ ಕರೀತೀವಿ? ಸೆಂಟ್ರಿಫಿಟಲ್ ಫೋರ್ಸ್ ಅಂತ ನಾವು ಕರೀತೀವಿ. ಸೊ ಹಾಗಾದ್ರೆ ಒಂದು ಬಾಡಿ ಸರ್ಕ್ಯುಲರ್ ಮೋಷನ್ಸ್ ದಲ್ಲಿ ಮೂವ್ ಆಗಬೇಕಂದ್ರೆ ಅದಕ್ಕೆ ಕಂಪಲ್ಸರಿಯಾಗಿ ಸೆಂಟ್ರಿಫಿಟಲ್ ಫೋರ್ಸ್ ಜಗತ್ತಿರ್ತೈತಿ. ಎದರ ಕಡೆ? ದ ಡೈರೆಕ್ಷನ್ ಆಫ್ ದಿ ಸೆಂಟ್ರಿಫಿಟಲ್ ಫೋರ್ಸ್ ಈಸ್ ಟುವರ್ಡ್ಸ್ center of the circle. Center of circle. This is the direction. ಹಾಗಾದ್ರೆ ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಡೈರೆಕ್ಷನ್ ಟುವರ್ಡ್ಸ್ ದಿ ಸೆಂಟರ್. ಸೆಂಟ್ರಿಫಿಟಲ್ ಫೋರ್ಸ್ ಡೈರೆಕ್ಷನ್ ಟುವರ್ಡ್ಸ್ ದಿ ಸೆಂಟರ್. ಈಗ ಒಂದು ಕಲ್ಲಿಗೆ ನಾವು ದಾರ ಕಟ್ಟಿ ತಿರುಗಿಸಕತ್ತು ಅಂದ್ರೆ ಹಿಂಗ್ ಒಳಗೆ ಜಗದಂಗ ಅನಿಸ್ತದೆ. ನಾವು ಕೈ ಹಿಡಿದು ಜಗ್ಗಿನ ಆಡ್ತಿರೋದಕ್ಕೆ ಏನಂತ ಹೇಳ್ತೀರ? ಆ ಕಡೆ ಇದಕ್ಕೆ ಕೈ ಕೊಡೋದು ಇಬ್ಬರು ಬೆಳಾತಿರ್ತಾರಲ್ಲ, ಹಳ್ಳಿ ಒಳಗಡೆ ಜಾಸ್ತಿ ನಾವು ಆಡ್ತಿದ್ವಿ ಸಣ್ಣವರಿದ್ದಾಗ. ಏನಂತ ಹೇಳ್ತಿರೋದಕ್ಕೆ? ಸಕಾಸೈನ ಅಂತ ಹೇಳ್ತಾರಲ್ಲ. ನೀವು ಆಡಿಲ್ಲ ನಮ್ಮ ಬಹುಶಃ ನೋಡಿರಲಿಲ್ಲ. ಸೊ ಹಿಂಗೆ ಹಿಡಿದು ಹಿಂಗೆ ತಿರುಗಬೇಕಾದ್ರೆ ನಮ್ಗೆ ಈಗ ಒಳಗಡೆ ಯಾವ್ದು ಜಗ್ಗೋದಕ್ಕೆ ಅನಿಸ್ತಿರ್ತೈತಿ. ದಟ್ ಈಸ್ ಅ ಸೆಂಟ್ರಿಫಿಟಲ್ ಫೋರ್ಸ್. ಅದನ್ನ ನಾವು ಹೇಳ್ತೀವಿ ಸೆಂಟ್ರಿಫಿಟಲ್ ಫೋರ್ಸ್ ಅಂತ ಕರಿತೀವಿ. ಈಗ ನಾನು ಹಿಂಗೆ ಹೊಂಟವ, ನಾನು ಹಿಂಗೆ ತಿರುಗಬೇಕಾದ್ರೂ ಕೂಡ ನನಗೆ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ನೆನಪಲ್ಲಿ ಒಂದು ಆಬ್ಜೆಕ್ಟ್ ಬಾಡಿ ಹಿಂಗೆ ಟರ್ನ್ ಆಗಬೇಕು
ಕರ್ವ್ಡ್ ಪಾಥದಲ್ಲಿ ಮೂವ್ ಆಗಬೇಕಪ್ಪ ಅಂತ ಹೇಳಿದ್ರೆ ಕಂಪಲ್ಸರಿ ಆಗಿ ಅದಕ್ಕೆ ಸೆಂಟ್ರಿಫಿಕಲ್ ಫೋರ್ಸ್ ಬೇಕೇ ಬೇಕು ನೆನಪಲ್ಲಿ. ಹಾಗಾದ್ರೆ ದ ಜನರಲ್ ಎಕ್ಸ್ಪ್ರೆಷನ್ ಆಫ್ ಸೆಂಟ್ರಿಫಿಕಲ್ ಫೋರ್ಸ್ ಇಸ್ mv square upon r. Here m stands for mass of the body, v stands for linear velocity of the body, r is radius ಅಂತ ನಾವು ಕರೀತೀವಿ. ಈಗ ನಾನು ಹಿಂಗೆ ಹೊಂಟೀನಿ, ಹೌದಾ? ಹಿಂಗೆ ಹೊಂಟೀನಿ, ನಾನು ಹಿಂಗಿಂದ ಹಿಂಗೆ ಹೋಗ್ಬೇಕು ನಾನು, ರೈಟ್? ಹಾಗಾದ್ರೆ ಇಲ್ಲಿಂದ ನಾನು ಹಿಂಗೆ ಹೋಗ್ಬೇಕಂದ್ರೆ ಈ ಕರ್ವ್ ಪಾಥನ್ನ ಟ್ರಾವೆಲ್ ಮಾಡ್ಬೇಕಲ್ಲ. ಈ ಕರ್ವ್ ನಾವು ಕಂಪ್ಲೀಟ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ವಿ ಗೆಟ್ ಒನ್ ಸರ್ಕಲ್. ಈ ತರ ಒಂದು ಸರ್ಕಲ್ ಸಿಗ್ತದೆ. ಹಾಗಾದ್ರೆ ಒಂದು ಸರ್ಕಲ್ ಬಂತಂದ್ರೆ ಇದರಿಂದ ಅಂತ ಏನಿದೆ, ಒಂದು ರೇಡಿಯಸ್ ಇರ್ತೈತಿ, ಹೌದಾ? ಹಾಗಾದ್ರೆ ಇಲ್ಲಿ ಒಂದು ಬಾಡಿ ಹೋಗ್ತಾ ಇದೆ ಅಂದ್ರೆ ಅದರ ಹತ್ರ ಮಾಸ್ ಇದೆ, ಅದರ ಹತ್ರ ವೆಲಾಸಿಟಿ ಇದೆ. ರಿಲೇಷನ್ ಬಿಟ್ವೀನ್ ಮಾಸ್, ವೆಲಾಸಿಟಿ, ರೇಡಿಯಸ್, that gives the centrifugal force. ಅಂತ ಹೇಳ್ತೀವಲ್ಲ. ಹಾಗಾಗಿ ನೆನಪಲ್ಲಿ ಒಂದು ಆಬ್ಜೆಕ್ಟ್ ಕರ್ವ್ಡ್ ಕಂಪ್ಲೀಟ್ ರೌಂಡ್ ಹೊಡಿಬೇಕಂತೇನಿಲ್ಲ. ನಾ ಹಿಂಗೆ ಹೊರಟವ ಜಸ್ಟ್ ನಾನು ಹಿಂಗೆ ಹೊಳ್ಳಬೇಕಂದ್ರೂ ಕೂಡ ನನಗೆ ಏನ್ ಬೇಕು? ಸೆಂಟ್ರಿಫಿಕಲ್ ಫೋರ್ಸ್ ಬೇಕು ನೆನಪಲ್ಲಿ. ಈ ಸೆಂಟ್ರಿಫಿಕಲ್ ಫೋರ್ಸ್ ನಾವು ಬೇರೆ ಬೇರೆ ಸಿಚುವೇಶನ್ಸ್ ನಲ್ಲಿ ನೇಚರ್ ದಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಫೋರ್ಸಸ್ ಇಂದ ನಾವು ತಗೋತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ನಡೆದಾಡಬೇಕಾದ್ರೆ, ಓಡಾಡಬೇಕಾದ್ರೆ ನಮಗೆ ಬೇಕಾದಂತಹ ಸೆಂಟ್ರಿಫಿಕಲ್ ಫೋರ್ಸ್ ನಾವು ಫ್ರಿಕ್ಷನ್ ಇಂದ ತಗೋತೀವಿ, ಗ್ರಾವಿಟೇಷನ್ಸ್ ಇಂದ ತಗೋತೀವಿ. ನಾರ್ಮಲಿ ನಡ್ಕೊಂತ ನಾನು ಹಿಂಗೆ ಹೊರಬೇಕು ಅಂದ್ರೆ ಆರಾಮ್ ಸ್ಟ್ರೇಟ್ ಹೊರತಾನೆ, ಹೌದಾ? ಹಾಗಾದ್ರೆ ನನಗೆ ಸೆಂಟ್ರಿಫಿಕಲ್ ಫೋರ್ಸ್ ನಾನು ಯಾರ ಕಡೆಯಿಂದ ಇಸ್ಕೊಂಡೆ? ಫ್ರಿಕ್ಷನ್ ಕಡೆಯಿಂದ ಇಸ್ಕೊಂಡೆ, ಗ್ರಾವಿಟಿ ಕಡೆಯಿಂದ ಇಸ್ಕೊಂಡೆ. ಫ್ರಿಕ್ಷನ್ ಇಂದ ಜಾಸ್ತಿ ಇಸ್ಕೊತೀವಿ ನಾವು ಇದ್ದಕ್ಕಿಸ್ತೇವೆ. ಅದೇ ಈಗ ಬೈಕ್ ಅಂತವೇನಾದ್ರೂ ನಾವು ತಗೊಂಡು ಕರ್ವ್ಡ್ ಪಾಥದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹಿಂಗೆ ಬೆಂಡ್ ಆಗ್ತೀವಿ, ಬೆಂಡ್ ಆಗಿ ಓಡಿಸ್ತೀವಿ ಗಾಡಿನ, ಹೌದಾ? ಟೈರ್ ರೋಡಿಗೆ ನಿಂತಿರ್ತೈತಿ, ಅಲ್ಲಿ ಫ್ರಿಕ್ಷನ್ ಇರ್ತೈತಿ. ಫ್ರಿಕ್ಷನ್ ನಮಗೆ ಸೆಂಟ್ರಿಫಿಕಲ್ ಫೋರ್ಸ್ ಕೊಡ್ತೈತಿ. ಅದು ಸಾಕಾಗ್ಲಿಲ್ಲ ಅಂದ್ರೆ ನಾವು ಬೆಂಡಿಂಗ್ ನಿಂದ, ಇದಕ್ಕೆ ಲೀನಿಂಗ್ ಅಂತ ನಾವು ಕರಿತೀವಿ, ಬಾಡಿನ ಈ ರೀತಿ ನಾವು ಬೆಂಡ್ ಮಾಡೋದ್ರಿಂದ ಗ್ರಾವಿಟಿ ಕಡೆಯಿಂದ ನಾವು ಏನ್ ಮಾಡ್ತೀವಿ? ಸೆಂಟ್ರಿಫಿಕಲ್ ಫೋರ್ಸ್ ಅನ್ನ ತಗೋತೀವಿ ನೆನಪಲ್ಲಿ. ಹಾಗಾಗಿ ಓಡ್ಬೇಕಾದ್ರೂ ಕೂಡ ಹಿಂಗ್ ಕಾರ್ನರ್ ಬಂದಪ್ಪ ಅಂತ ಹೇಳಿದ್ರೆ ಆ ಕಾರ್ನರ್ ಕಡೆ ಇದ್ದಿದ್ದು ಒಂದು ಭುಜಾನ ಇಳಿಸ್ತಾರ, ಇನ್ನೊಂದ್ರ ಕಡೆ ಭುಜ ಎಬ್ಸಿರ್ತಾರೆ ಓಡ್ಬೇಕಾದ್ರೆ. ಟ್ರ್ಯಾಕ್ ಓಡಬೇಕಾದ್ರೆ ಹಿಂಗೆ ಸ್ವಲ್ಪ ಹಿಂಗ್ ಮಾಡಿ ಓಡ್ತಿರ್ತಾರೆ, ಅಬ್ಸರ್ವ್ ಮಾಡಿರೋ ಟರ್ನಿಂಗ್ ದಲ್ಲಿ ಹಿಂಗೆ. ಎದಕ್ಕಂದ್ರೆ ಸೆಂಟ್ರಿಫಿಕಲ್ ಫೋರ್ಸ್ ಬೇಕು ನಮಗೆ. ಆ ಸೆಂಟ್ರಿಫಿಕಲ್ ಫೋರ್ಸ್ ಸಂಬಂಧ ನಾವು ಈ ತರ ಎಲ್ಲ ಮಾಡ್ತೀವಿ. ಇದನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಒಳಗಡೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೆಂಟ್ರಿಫಿಕಲ್ ಫೋರ್ಸ್ ಅಪ್ಲಿಕೇಶನ್ಸ್ ಏನು ಅಂತ ಹೇಳಿ ಫ್ರಿಕ್ಷನ್ಸ್, ರೈಟ್? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್. ಯಾವುದು? ಮೋಷನ್ ಇನ್ ಯಾವುದು? ಮೋಷನ್ ಇನ್ ಪ್ಲೇನ್, ರೈಟ್?